ಯಾರು? ಅವ್ವ ಇಲ್ಲಿ ಶಾನು. ನಾನೇ. ನೀವು? ಅವ್ವ ನಾನು ನಿನ್ನ ಅಪ್ಪ. ಶಾನು ಅವ್ವ, 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 ಶಾನು. ನೀನ್ ಯಾಕೆ ಬಂದೆ ಇಲ್ಲಿ? ಅವ್ವ ನಿನ್ನ ಒಂದ್ಸಾರಿ ಕಣ್ಣು ತುಂಬ ನೋಡ್ಬೇಕು ಅನಿಸ್ತು ತಾಯಿ, ಅದಕ್ಕೆ ಬಂದೆ. ಹೋ, 21 ವರ್ಷ ಕಳೆದ್ಮೇಲೆ ಇವಾಗ ನಿಂಗೆ ನಾನು ನೋಡ್ಬೇಕು ಅನ್ಸ್ತಾ? ಇಲ್ಲವ್ವ, ನಿನ್ನ ನೆನಪಿಸ್ಕೊಳ್ಳೋದ ದಿನನೇ ಇಲ್ಲ. ನಿನ್ನ ನಗು ನೆನಪಾಗ್ತಿತ್ತು. ಯಾವತ್ತಾದರೂ ಒಂದು ಒಳ್ಳೆ ಊಟ ಮಾಡುವಾಗ ನಿನ್ನ ನೆನಪಾಗ್ತಿತ್ತು. ಪುಟಾಣಿ ಚಪ್ಪಲಿ, ಬಣ್ಣದ ಚಿಟ್ಟೆ, ಪೇಪರ್ಮಿಂಟು ಎಲ್ಲ ನಿನ್ನ ನೆನಪಿಸ್ತಿತ್ತು. ಸುಳ್ಳು. ನೀನ್ ಹೇಳ್ತಿರೋದೆಲ್ಲ ಸುಳ್ಳು. ನೀನ್ ಬಿಟ್ಟು ಹೋದ ರಾತ್ರಿ ನಾನು ಅಮ್ಮ ಎಷ್ಟು ಹತ್ವಿ ಗೊತ್ತಾ? ತಿಂಗಳಾದ್ರೂ ನಮ್ಮ ಕಣ್ಣು ಒಣಗ್ಲಿಲ್ಲ. ನೀನು ಇವತ್ತು ಬರ್ತೀಯ, ನಾಳೆ ಬರ್ತೀಯ ಅಂತ ಕಾಯ್ತಿದ್ವಿ. ನನ್ನ ಬರ್ಡೇಗೆ ನೀನು ಬರ್ತೀಯ ಅಂತ ಹೊಸ ಬಟ್ಟೆ ಹಾಕ್ಕೊಂಡು ನಾನು ಬಾಗ್ಲಲ್ಲಿ ಕಾಯ್ತಾ ನಿಂತಿದ್ದೆ. ಅಮ್ಮ ಅಂದ್ಲು, ನೀನು ಚೆನ್ನಾಗಿ ಓದಿ ಪಾಸಾದ್ರೆ ಅಪ್ಪ ಬರ್ತಾರೆ ಅಂತ. ನೀನು ಬರ್ತೀಯ, ನನ್ನ ನೋಡೋಕ್ಕೋಸ್ಕರನಾದರೂ ಬರ್ತೀಯ ಅಂತ ಚೆನ್ನಾಗಿ ಓದಿ ಸ್ಕೂಲು ಕಾಲೇಜು ಎಲ್ಲ ಪಾಸ್ ಮಾಡಿದೆ. ಆದರೆ ನೀನು ಬರಲಿಲ್ಲ. ಕೊನೆ ಪಕ್ಷ ಅಮ್ಮ ತೀರ್ಕೊಂಡಾಗ್ಲಾದ್ರೂ ಬರ್ತೀಯ ಅಂದ್ಕೊಂಡೆ. ಆದರೆ ನೀನು ಇವತ್ತು ಬಂದಿದ್ದೀಯ. ನಂಗೆ ನಿನ್ನ ಮುಖನೇ ನೆನಪಿಲ್ಲ, ನೋಡೋಕ್ಕೂ ಇಷ್ಟ ಇಲ್ಲ. ಇಲ್ಲವ್ವ, ತಪ್ಪು ನಂದೆ. ನಿಂತು ನಿನ್ನ ಅಮ್ಮ ಅಂಬುಜನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ. ಮಳೆ ಇಲ್ಲದ ನೆಲದಲ್ಲಿ 3 ಬೆಳೆ ಬೆಳೆದು 2 ಕಾಸು ನೋಡೋ ಹೊತ್ತಿಗೆ ಜೀವ ಸಾಕಾಗಿ ಹೋಗ್ತಿತ್ತು. ಮತ್ತೆ ನಿನ್ನ ಅಮ್ಮನಿಗೆ ಇದನ್ನೆಲ್ಲ ಹೇಳಿದ್ರೆ ಯಾವುದೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಯಾರಿಗೂ ಹೇಳದೆ ಮಾಡದೆ ಹೋದೆ. ಮತ್ತೆ ತುಂಬ ದುಡ್ಡು ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಹೋದವನು ನನ್ನದೇ ಪ್ರಪಂಚದಲ್ಲಿ ಕಳೆದು ಹೋದೆ. ನನಗೆ ನನ್ನ ಉದ್ದೇಶನೇ ಮರ್ತೋಯ್ತು. ನಿನ್ನ ದುಡ್ಡು ಯಾರಿಗೆ ಬೇಕಿತ್ತು? ನನಗೆ ಸಾಕಾಗೋಷ್ಟು ನಮ್ಮ ಅಪ್ಪ ಬೇಕಿತ್ತು, ಅವ್ರ ಪ್ರೀತಿ ಬೇಕಿತ್ತು. ಗೊತ್ತವ್ವ, ಇವತ್ತು ನಾನೆಲ್ಲವನ್ನೂ ಕಳ್ಕೊಂಡಿದ್ದೀನಿ. ಅಂಬುಜನ್ನ, ನಿನ್ನ, ನನ್ನ ಸುಂದರ ಬದುಕನ್ನು, ಎಲ್ಲವನ್ನೂ ನನ್ನ ಮೂರ್ಖತನದಿಂದ ಕಳ್ಕೊಂಡಿದ್ದೀನಿ. ಅವ್ವ, ಒಂದೇ ಒಂದು ಸಾರಿ ಬಾಗಿಲು ತೆಗಿತೀಯಾ? ನಿನ್ನ ಕಣ್ ತುಂಬ ನೋಡ್ಕೊಂಡು ಹೋಗ್ತೀನಿ. ಇಷ್ಟು ದಿನ ನೀನು ನನ್ನ ಜೀವನದಲ್ಲಿ ಇರಲಿಲ್ಲ. ಇಲ್ಲದೆ ಇರೋದು ಇಲ್ದಂಗೆ ಇರಲಿ. ದಯವಿಟ್ಟು ಶ್ಯಾಮ್ ಬರೋದಕ್ಕಿಂತ ಮುಂಚೆ ಹೊರಟೋಗಿ ಪ್ಲೀಸ್. ನೀವು
ಸಾಕಮ್ಮ. ಅಯ್ಯೋ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ, ತಿನ್ನಿ. ಇನ್ಫ್ಯಾಕ್ಟ್ ನಾನು ಜಿಮ್ಗೆ ಹೋಗಲ್ಲ ನೋಡಿ, ಎಷ್ಟು ಫಿಟ್ಟಾಗಿದ್ದೀನಿ ಅವಳು ಮಾಡೋ ಅಡುಗೆ ತಿಂದು. ಓ, ಒಂದು ನಿಮಿಷ ಮರ್ತೇ ಹೋಯ್ತು. ಶಾನು, ನಿನಗೋಸ್ಕರ ತಂದೆ ಕಣವ ಉಪ್ಪಿಟ್ಟು. ಚಿಕ್ಕವಳಿದ್ದಾಗ ನಾನು ಮಾಡಿದ ಉಪ್ಪಿಟ್ಟು ಅಂದರೆ ನಿಂಗೆ ತುಂಬ ಇಷ್ಟ ಅಂತ, ಇನ್ನೂ ತುಂಬ ಬೇಕು ಅಂತಿದ್ದೆ. ನಂಗೀಗ ಉಪ್ಪಿಟ್ಟು ಹಿಡ್ಸಲ್ಲ. ಇರಲಿ ಪರವಾಗಿಲ್ಲ, ನನಗೆ ಇಡ್ಸುತ್ತೆ, ಕೊಡಿ ನೋಡೋಣ ರುಚಿ ಹೇಗಿದೆ ಅಂತ. ಸ್ವಲ್ಪ ಅಳಿಸಿದೆ ಅನ್ಸುತ್ತೆ. ಅದು ಬೆಳಗ್ಗೆ ಊರಿಂದ ಬರೋವಾಗ ಅವಸರದಲ್ಲಿ ಡಬ್ಬಿಗೆ ಹಾಕ್ಕೊಂಡು ಬಂದೆ, ಹಾಳಾಗಿದೆ ಅನಿಸುತ್ತೆ. ಅದು ಬಿಸಿಲಲ್ವಾ, ಇರಲಿ ಬಿಡಿ, ಬೆಳಗ್ಗೆ ಟಿಫನ್ಗೆ ಅದನ್ನೇ ಮಾಡ್ಸೋಣ. ಏನಾಯ್ತು? ಅಪ್ಪ, ಎಲ್ಲೋದ್ರು? ಮೇಲ್ಗಡೆ ಇರ್ಬೇಕು, ನೋಡ್ಕೊಂಬರ್ತೀನಿ. ಶಾನು, ಎಲ್ಲೋದ್ರು ನಿಮ್ಮಪ್ಪ? ಮೇಲ್ಗಡೆ ಟೆರೆಸಲ್ಲೂ ಇಲ್ಲ, ಡೋರ್ ಬೇರೆ ಓಪನ್ ಆಗಿದೆಯಲ್ಲ, ಏನಿದು? ಅವ್ರು ಹೊರಟೋದ್ರು. ಏನು ಹೇಳ್ತಿದ್ಯಾ? ಚಿಕ್ಕ ವಯಸ್ಸಲ್ಲಿ ಅಮ್ಮ ಇದ್ರು ಅಂತ ಬಿಟ್ಟು ಹೋದ್ರು, ಇವಾಗ ನೀನಿದೆಯಾ ಅಂತ ಹೋದ್ರು.